ಸ್ನೇಹಿತರೆ ನಮಸ್ಕಾರ. ನಾನು ಡಾಕ್ಟರ್ ಜಯಗೋವಿಂದ ಉಕ್ಕಿನಡ್ಕ ಆಯುರ್ವೇದ. ಇವತ್ತು ನಮ್ಮ ಔಷಧೀಯ ವನದಲ್ಲೇ ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತು ನಾವು ಈ ಡಿಸ್ಕ್ ಸಮಸ್ಯೆ, ಇವತ್ತು ಬಹಳ ಸಾಮಾನ್ಯವಾಗಿರುವಂಥ ಒಂದು ಸಮಸ್ಯೆ ಅಂದರೆ ಸೊಂಟ ನೋವು ಅಂತ ಹೇಳಿ ಬರುವಂಥ ರೋಗಿಗಳು. ಸೊಂಟ ನೋವು ಪ್ಲಸ್ ಸೊಂಟದಿಂದ ಕಾಲಿಗೆ ಬರುವಂಥದ್ದು ರೇಡಿಯೇಟಿಂಗ್ ಪೇಯ್ನ್. ಈ ಸೊಂಟ ನೋವು ಸಮಸ್ಯೆ ಕೆಲವರು 10 ವರ್ಷ 20 ವರ್ಷದಿಂದ ಇದೆ, ನನಗೆ ಗುಣ ಆಗಲಿಲ್ಲ, ಈ ಸೊಂಟದ ಸಮಸ್ಯೆಗಳು ಗುಣ ಆಗುವಂಥದ್ದಲ್ಲ, ಈ ರೀತಿಯಲ್ಲಿ ಎಷ್ಟೋ ರೋಗಿಗಳು ಹೇಳ್ಕೊಂಡು ನಮ್ಮಲ್ಲಿ ಚಿಕಿತ್ಸೆಗೆ ಬರ್ತಾರೆ. ಈ ಸೊಂಟ ನೋವುಗಳನ್ನು 2 ವಿಭಾಗವಾಗಿ ಈ ರೀತಿಯಲ್ಲಿ ವಿಂಗಡಿಸ್ಬೋದು. ಏನೆಂದರೆ, ಒಂದು ಅಕ್ಯೂಟ್ ಫೇಸ್ ಅಂದರೆ ಸಡನ್ನಾಗಿ ಏನೂ ತೊಂದರೆ ಇಲ್ಲದವರಿಗೆ ಸೊಂಟ ನೋವು ಪ್ರಾರಂಭದಲ್ಲಿ ಶುರುವಾಗುವಂಥದ್ದು. ಏನೋ ಎದುರು ಭಾರ ಎತ್ತುವಾಗ, ಹಾಗೆ ತುಂಬ ಹೊತ್ತು ಡ್ರೈವ್ ಮಾಡಿದ ನಂತರ, ಜಂಪ್ ಮಾಡಿದ ನಂತರ, ಏನಾದರೂ ಏಟು ಬಿದ್ದ ನಂತರ ಎಲ್ಲ ಪ್ರಾರಂಭವಾಗುವಂಥ ಸೊಂಟ ನೋವು. ಹಾಗೆ ಪ್ರಾರಂಭದಲ್ಲಿ ಬಂದಂಥ ಸೊಂಟ ನೋವನ್ನು ಸರಿಯಾಗಿ ಚಿಕಿತ್ಸೆ ಮಾಡಿದರೆ ಬಹುಶಃ ಅದನ್ನು ಗುಣಪಡಿಸುವಂಥದ್ದು ಸುಲಭ. ಎಷ್ಟೋ ಜನರು ಏನು ಮಾಡ್ತಾರೆ ಅಂದರೆ, ಈ ಪ್ರಾರಂಭದಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅದಕ್ಕೆ ಸ್ವಲ್ಪ ಪೇಯ್ನ್ ಕಿಲ್ಲರ್ಸ್ ಅಥವಾ 4 ದಿವಸದಲ್ಲಿ ಸ್ವಲ್ಪ ನೋವು ಕಡಿಮೆ ಆಗ್ತದೆ, ಕಡಿಮೆ ಆದ ನಂತರ ನಮ್ಮ ರುಟೀನಿಗೆ ಹೊರಟು ಬಿಡ್ತಾರೆ. ಅದೇನು ಗುಣ ಆಗಿದೆಯೋ ಇಲ್ವೋ ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಆದರೆ ಅದು ಸರಿಯಾಗಿ ಹೀಲಾಗದೇ ಇದ್ದರೆ ಸ್ವಲ್ಪ ಪುನಃ ಕೆಲಸ ಮಾಡುವಾಗ, ಸ್ವಲ್ಪ ಆ ಕಡೆ ಈ ಕಡೆ ಹೋಗುವಾಗ, ಸ್ವಲ್ಪ ಸ್ಟ್ರೈನ್ ಮಾಡುವಾಗೆಲ್ಲ ಪುನಃ ಪ್ರಾರಂಭ ಆಗ್ತದೆ. ಅದು ತೊಂದರೆ ಜಾಸ್ತಿ ಆಗಲೂಬಹುದು. ಹಾಗಾಗಿ ಈ ಸೊಂಟ ನೋವಿನ ಸಮಸ್ಯೆಯನ್ನು ಬಹುತೇಕ ಮಂದಿ ಅದನ್ನು ಕ್ರಾನಿಕ್ ಮಾಡಿಕೊಳ್ಳುವಂಥದ್ದು ಜಾಸ್ತಿ, ದೀರ್ಘಕಾಲಿಕ ಸೊಂಟ ನೋವಾಗಿ ಮಾರ್ಪಾಡು ಮಾಡಿಕೊಳ್ಳುವಂಥದ್ದು ಜಾಸ್ತಿ. ನಾವೀಗ ಇದನ್ನು MRI ಮಾಡಿದರೆ ಹೆಚ್ಚಿನ ಸೊಂಟ ನೋವುಗಳು ನಮಗೆ ಡಿಸ್ಕಿನಲ್ಲಿ ಬಲ್ಜಿದೆ ಅಂತ ಹೇಳಿ ಕಾಣುವಂಥದ್ದು ಬಹಳ ಸಾಮಾನ್ಯ. ಈ ಡಿಸ್ಕ್ ಬಲ್ಜಿನ ಇದು ಹೇಳಬೇಕಿದ್ರೆ, ಸಹಜವಾಗಿ ಈ ಡಿಸ್ಕ್ ಒಂದೇ ರೀತಿ ಇರೋದಿಲ್ಲ. ಏಜ್ ಆದ ಹಾಗೆ ಸ್ವಲ್ಪ ಡಿಸ್ಕ್ ಬಲ್ಜಾಗಿ ಸಣ್ಣ ಪ್ರೊಟ್ರೂಷನ್ ಇರುವಂಥದ್ದು ಇದು ಬಹಳ ಸಾಮಾನ್ಯ. ಆಫ್ಟರ್ 30-40 ಇದು ಬಹುಶಃ ಏನು ಇಲ್ಲದವರು ಯಾರೂ ಇರಲಿಕ್ಕಿಲ್ಲ. ಹಾಗಾಗಿ MRI ಮಾಡುವಾಗ ಒಂದು ಡಿಸ್ಕಿನ ಬಲ್ಜಿದೆ ಅಂತ ಹೇಳುವಂಥದ್ದೇ ಎಲ್ಲದಕ್ಕೂ ಒಂದು ಕಾರಣ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. MRIಯಲ್ಲಿ ನಾವೇನು ಒಬ್ಬರಿಗೆ ಸಿವಿಯರ್ ಪೇಯ್ನ್ ಇರುವಾಗ ಡಿಸ್ಕ್ ಬಲ್ಜ್ ಕಾಣ್ತದೋ, ಅದರಿಂದ ಇಷ್ಟಪಟ್ಟು ಜಾಸ್ತಿ ಇದ್ದವರಿಗೆ ಕೆಲವೊಮ್ಮೆ ಸೊಂಟ ನೋವಿನ ತೊಂದರೆ ಇರುವುದಿಲ್ಲ. ಹಾಗಾಗಿ ಇಲ್ಲಿ ಏನು ಆ ನರ್ವ್ ರೂಟಿಗೆ ಕಂಪ್ರೆಷನ್ ಆಗ್ತದೆ, ಅದರಿಂದ ಅದು ಇನ್ಫ್ಲಮೇಟ್ರಿ ಫೇಸಲ್ಲಿದೆ, ಇದೆಲ್ಲ ಹೆಚ್ಚು ಕನ್ಸಿಡರ್ ಆಗ್ತದೆ. ಡಿಸ್ಕಿನ ತೊಂದರೆಯೇ ನಾವು ಹೇಳ್ತಿದ್ರೆ, ಅದು ಡಿಜನರೇಟಿವ್ ತೊಂದರೆಯಿಂದ, ಅಂದರೆ ಡಿಸ್ಕ್ ಸ್ವಲ್ಪ ಏಜ್ ಆದಂಗೆ ಹಾಳಾಗುವಂಥದ್ದು, ಅದರಿಂದ ಸ್ವಲ್ಪ ತೊಂದರೆ ಆಗ್ಬೋದು. ಹಾಗೆ ಪ್ರೊಟ್ರೂಷನ್ ಅಂದರೆ ಡಿಸ್ಕ್ ಬಲ್ಜ್ ಅಂತ ಹೇಳ್ತಾರೆ. ಸಣ್ಣ ಮಟ್ಟಿಗೆ ಆ ಡಿಸ್ಕಿನ ಹೊರ ಕವಚವನ್ನು ಹಾನಿ ಮಾಡಿ ಅದರ ಒಳಗಿನ ಆ ಪಲ್ಪಸ್ ಪಾರ್ಟ್, ಡಿಸ್ಕಿನಲ್ಲಿ ಹೊರಗಡೆ ಒಂದು ಹಾರ್ಡ್ ಕವಚ ಇರ್ತದೆ, ಅದರೊಳಗಡೆ ಜೆಲ್ ಥರ, ಈ ಗಡ್ಬಡ್ ತಿಂದವರಿಗೆ ಗೊತ್ತಿದೆ ಜೆಲ್, ಅದೇ ಥರದ ಜೆಲ್ ಮಧ್ಯದಲ್ಲಿ ಇರ್ತದೆ. ಅದು ಈ 2 ಡಿಸ್ಕ್ಗಳ 2 ವರ್ಟಿಬ್ರದ ಮಧ್ಯೆ ಇದು ಒಂಥರ ಒಳ್ಳೆ ಶಾಕ್ ಅಬ್ಸಾರ್ಬರ್ ಥರ ಕೆಲಸ ಮಾಡ್ತದೆ. ಹಾರ್ಡ್ ಒಳಗಡೆ ಸ್ವಲ್ಪ ಸೆಮಿ ಸಾಲಿಡ್ ಥರ ಇರ್ತದೆ. ಏನಾದರೂ ಫ್ರಿಕ್ಷನ್ ಎಲ್ಲ ಸಿಗುವಾಗ ಅದು ಬಹಳ ಒಳ್ಳೆ ಕುಷನ್ ಎಫೆಕ್ಟನ್ನು ಕೊಟ್ಟು ಅದು ನಮ್ಮ ಈ ಬೆನ್ನ ಹುರಿಯನ್ನು, ಸ್ಪೈನಲ್ ಕಾರ್ಡನ್ನು ಪ್ರೊಟೆಕ್ಟ್ ಮಾಡಲಿಕ್ಕಿರುವಂಥ ಒಂದು ವ್ಯವಸ್ಥೆ ಅದು. ಹಾಗಾಗಿ ಈ ಇದರಲ್ಲಿ ಪ್ರಾರಂಭದ ಹಂತದ ಡಿಸ್ಕಿನ ತೊಂದರೆ ಅಂದರೆ ಅದು ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಪ್ರೊಟ್ರೂಷನ್ ಆಗುವಂಥದ್ದು, ಪ್ರೊಲ್ಯಾಪ್ಸ್ ಆಗುವಂಥದ್ದು. ಎರಡನೇದು ಎಕ್ಸ್ಟ್ರೂಷನ್ ಅಂದರೆ ಅದು ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ. ಅದು ಡಿಸ್ಕನ್ನು ಅದರ ಇಡೀ ಒಂದು ಸರ್ಫೇಸನ್ನು ರಪ್ಚರ್ ಮಾಡಿ ಅದರ ಹೊರಗಡೆ ಹರ್ನಿಯೇಟ್ ಆಗುವಂಥದ್ದು, ಅದು ಎಕ್ಸ್ಟ್ರೂಷನ್. ಇನ್ನೊಂದು ಸೆಕ್ವೆಸ್ಟ್ರೇಷನ್, ಅದು ಆ ಪಲ್ಪಸ್ ಪಾರ್ಟ್ ಡಿಟ್ಯಾಚ್ ಆಗಿ ಕೆಳಗಡೆ ಕಳಚಿ ಬೀಳುವಂಥದ್ದು. ಇದರಲ್ಲಿ ಬಹಳ ಆಶ್ಚರ್ಯ ಆಗ್ಬೋದು. ಬಹುಶಃ ನೀವಿದನ್ನು ನೋಡಿದಾಗ ಈಗ ಅನಿಸ್ತಾ ಇರ್ಬೋದು ಏನೆಂದರೆ, ಆ ಸೆಕ್ವೆಸ್ಟ್ರೇಷನ್ ಅಂದರೆ ಅವರಿಗೆ ಸರ್ಜರಿ ಅತಿ ಅನಿವಾರ್ಯ ಅಂಥೇಳಿ. ಆದರೆ ಇಲ್ಲಿ ಸೋಜಿಗದ ವಿಷಯ ಏನಿದೆ ಅಂದರೆ, ಬಹಳ ಬೇಗನೆ ಗುಣ ಆಗುವವರು, ಆ ಸೆಕ್ವೆಸ್ಟ್ರೇಷನ್ ಇರುವವರು, ಯಾರಿಗೆ ಡಿಸ್ಕ್ ಅತೀವ ಹಾನಿ ಆಗ್ತದೋ ಅವರು ಬಹಳ ಬೇಗನೆ ಗುಣ ಆಗ್ತಾರೆ. ಇದರ ಗುಟ್ಟೇನಿಲ್ಲ. ಏನೆಂದರೆ, ಅವರಿಗೆ ಆ ಕಡೆ ಈ ಕಡೆ ಹೊರಡಲಿಕ್ಕೆ ಆಗೋದಿಲ್ಲ, ವಿಪರೀತ ನೋವಿರ್ತದೆ. ಕಂಪ್ಲೀಟ್ ರೆಸ್ಟ್ ತಗೊಂಡು ಚಿಕಿತ್ಸೆ ಮಾಡಿದಾಗ ಅದು ಬಹಳ ಬೇಗನೆ ಗುಣ ಆಗಿ ಬಿಡ್ತದೆ, ಯಾವುದು ಈ ಸಿವಿಯರ್ ಆಗಿ ಬರುವಂಥದ್ದು. ಹಾಗೆ ಇನ್ನೊಂದು ಎಕ್ಸ್ಟ್ರೂಷನ್, ಒಂದು ಹರ್ನಿಯೇಟೆಡ್ ಥರ ಹೊರಗೆ ಬಂದು ಇರುವಂಥದ್ದು, ಅದು ಕೂಡ ಅದರ ತೀವ್ರತೆ ಜಾಸ್ತಿ ಇರ್ತದೆ. ಹೆಚ್ಚಾಗಿ ಈ 4ನೆಯ ವೆರೈಟಿ ಅಲ್ಲದಿದ್ದರೂ ಈ 3ನೇ ವೆರೈಟಿಯಲ್ಲಿ ಕೂಡ ಸ್ವಲ್ಪ ಗುಣ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕೆಂದರೆ ಅಂತಹ ರೋಗಿಗಳು ಬಹಳ ಚೆನ್ನಾಗಿ ರೆಸ್ಟ್ ತಗೊಂಡೇ ಚಿಕಿತ್ಸೆಯನ್ನು ಪಡ್ಕೊಂಡಿರ್ತಾರೆ. ಈ ದೀರ್ಘಕಾಲಿಕ ಮಾಡುವವರು ಯಾರು ಅಂದರೆ, ಈ ಜಸ್ಟ್ ಪ್ರೊಟ್ರೂಷನ್, ಸ್ವಲ್ಪ ಬಲ್ಜ್ ಇರುವವರು,
ಇವರು ಜೀವನ ಪರ್ಯಂತ ಸೊಂಟ ನೋವು ಅಂತೇಳಿ ತೊಂದರೆಗೆ ಒಳಪಡುವವರು. ಕಾರಣ ಏನೆಂದರೆ ಅವರಿಗೆ ಅವರನ್ನು ಮಲಗಿಸುವಷ್ಟು ಸೊಂಟ ನೋವು ಇರುವುದೂ ಇಲ್ಲ. ಹಾಗೆ ಹೇಳಿಕೊಂಡು ಆ ಸೊಂಟ ನೋವನ್ನು ಪೂರ್ತಿ ಗುಣ ಮಾಡಬೇಕಿದ್ರೆ ಅದರ ಚಿಕಿತ್ಸಾ ವಿಧಾನ ಅದು ಇದೇ ರೀತಿಯಲ್ಲಿ ಮಾಡಬೇಕು. ಏನೆಂದರೆ ಪ್ರಾರಂಭದಲ್ಲಿ ಹಾನಿಯಾದಾಗಲೇ ಚೆನ್ನಾಗಿ ರೆಸ್ಟ್ ತಗೊಂಡು ಯಾರು ಅದಕ್ಕೆ ಚಿಕಿತ್ಸೆಯನ್ನು ಚೆನ್ನಾಗಿ ಪಡಿತಾರೋ ಅವರಲ್ಲೇ ಇದು ಚೆನ್ನಾಗಿ ಗುಣ ಆಗುವಂಥದ್ದು. ಹಾಗೆ ಯಾರು ಚೆನ್ನಾಗಿ ರೆಸ್ಟ್ ತಗೊಂಡ ಪ್ರಾರಂಭದಲ್ಲಿ ಅದನ್ನು ಗುಣಪಡಿಸೋದಿಲ್ವ ಅವರಿಗೆ ಆ ಏನು ಡ್ಯಾಮೇಜ್ ಆಗಿರ್ತದೆ ಆ ಜಾಗದಲ್ಲಿ ಇಂಡ್ಯೂರೇಷನ್ಗಳು ಇನ್ಫ್ಲಮೇಷನ್ ಆಗಿ ಅದು ಹಾರ್ಡ್ ಆಗ್ತದೆ. ನಾವು ಹೇಳ್ತೇವೆ ಹಳೆಯ ಗಾಯಗಳಲ್ಲಿ ಅದರ ಸರ್ಫೇಸ್ ದಡ್ಡು ಕಟ್ತದೆ ಮತ್ತು ಅದು ಕೂಡಲಿಕ್ಕೆ ಕೇಳೋದಿಲ್ಲ. ಹಾಗೆ ಇಲ್ಲಿ ನಮಗೆ ಹೊರಗಿಂದ ಕಾಣೋದಿಲ್ಲ, ಅದಲ್ಲಿ ಕೂಡ ಚೆನ್ನಾಗಿ ಮತ್ತು ಹೀಲಿಂಗ್ ಅದರಷ್ಟಕ್ಕೆ ಆಗಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಕ್ರಾನಿಕ್ ಡಿಸ್ಕ್ ಪ್ರಾಬ್ಲಮ್ ಇರುವ ಎಲ್ಲರಿಗೂ ಇಂಟರ್ನಲಿ 6 ತಿಂಗಳು 9 ತಿಂಗಳು 1 ವರ್ಷ 1.5 ವರ್ಷ ಅದರ ಗಂಭೀರತೆಯನ್ನು ಅಂದರೆ ಹಾನಿಯನ್ನು, ಅವರಿಗೆ ನೋವುಗಳು ಹೆಚ್ಚಿರಲಿಕ್ಕಿಲ್ಲ, ಆದರೆ ಒಳಗಡೆ ಆದ ಹಾನಿ ಮತ್ತು ಏನು ಚೇಂಜಸ್ ಆಗಿದೋ ಅದನ್ನು ಹೊಂದಿಕೊಂಡು ಮತ್ತು ಅವರ ಚಟುವಟಿಕೆ, ಕೆಲವರಿಗೆ ಚಟುವಟಿಕೆಯನ್ನು ತುಂಬ ದೀರ್ಘ ಸಮಯ ಬಿಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕ್ರಾನಿಕ್ ಡಿಸ್ಕ್ ಸಮಸ್ಯೆಯಲ್ಲಿ ಚಟುವಟಿಕೆಯ ಜೊತೆಯಲ್ಲೇ ಚಿಕಿತ್ಸೆ ಮಾಡಬೇಕಾಗ್ತದೆ. ಹಾಗಾಗಿ ಇದು ಏನಾಗ್ತದೆ ಅಂದರೆ ಹೆಚ್ಚಿನವರಿಗೆ ಯಾರು ಪಂಚಕರ್ಮ ತೆಗೊಳ್ಳೋದಿಲ್ಲ, ಕೇವಲ ಔಷಧಿಯನ್ನು ಬಂದು ತಗೊಂಡು ಹೋಗ್ತಾರೋ ಅವರಿಗೆ 3, 6, 9, 12, 18 ತಿಂಗಳವರೆಗೂ ಕೂಡ ಚಿಕಿತ್ಸೆ ಹೋಗ್ತದೆ ಕಂಪ್ಲೀಟ್ ಗುಣ ಆಗಲಿಕ್ಕೆ. ಒಮ್ಮೆಗೆ ನೋವು ಗುಣ ಆಗೋದು, ಅದು ಕಡಿಮೆ ಆಗುವಂಥದ್ದು ಅದು ಬೇರೆಯೇ, ಈ ವಾಸಿ ಆಗುವಂಥದ್ದು ಅಂತ ಹೇಳುವಂಥದ್ದು ಅದು ಬೇರೆಯೇ. ಹಾಗೆ ವಾಸಿ ಆಗಬೇಕಂದ್ರೆ ಅದನ್ನು ಕಂಪ್ಲೀಟ್ ಹೀಲ್ ಆಗುವ ತನಕ ಅದಕ್ಕೆ ಚಿಕಿತ್ಸೆ ತಗೊಳ್ಬೇಕಾಗ್ತದೆ. ಅದಕ್ಕೆ ನಾವು ಉಕ್ಕಿನಡ್ಕ ಆಯುರ್ವೇದದಲ್ಲಿ ಆದರೆ ಮರ್ಮ ಚಿಕಿತ್ಸೆಗಳು, ಹಾಗೆ ಅಡ್ಮಿಟ್ ಆಗಿ ಮಾಡಿದರೆ ಬಹಳ ಚೆನ್ನಾಗಾಗ್ತದೆ. 1-2 ವಾರ ನಮ್ಮಲ್ಲಿ ಸ್ಟೇ ಮಾಡಬೇಕಾಗ್ತದೆ. ಆವಾಗ ಅದಕ್ಕೆ ಬೇಕಾದಂಥ ಎಲ್ಲ ಪಂಚಕರ್ಮ ಚಿಕಿತ್ಸೆಗಳು, ವಸ್ತು ಚಿಕಿತ್ಸೆಗಳು, ಅಗತ್ಯವಿದ್ದಾಗ ಕಟಿವಸ್ತಿ ಮತ್ತು ಲೇಪನಗಳು, ಟ್ರ್ಯಾಕ್ಷನ್ಗಳು, ಮರ್ಮ ಚಿಕಿತ್ಸೆ ಇತ್ಯಾದಿಗಳನ್ನು ಜೋಡಣೆ ಮಾಡಿಕೊಂಡು ಅದನ್ನು ಹಂತ ಆಗಿ ಕೊಡ್ತಾ ಅದನ್ನು ನಂತರ 2 ವಾರ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಗ ಕಂಪ್ಲೀಟ್ ಬೆಡ್ ರೆಸ್ಟಲ್ಲೇ ಇರ್ತದೆ. ಮತ್ತು ಮನೆಗೆ ಹೋಗಿ ಕೂಡ 1 ವಾರ ರೆಸ್ಟ್ ತಗೊಳ್ಬೇಕು. ಅದು ತಗೊಂಡಾಗ 1.5 ವರ್ಷದಲ್ಲಿ ಗುಣ ಆಗುವವರು ಬಹಳ ಬೇಗನೆ ಗುಣ ಆಗ್ತಾರೆ. 3-6 ತಿಂಗಳಲ್ಲಿ ಗುಣ ಆಗುವಂಥದ್ದು ಜಾಸ್ತಿ ಈ ರೀತಿ ತಗೊಂಡವರು. ಬಹಳ ದೀರ್ಘಕಾಲಿಕ ಆಗಿದ್ದರೂ ಕೂಡ ತುಂಬ ಎಷ್ಟು ಅದು ಹಳತ ಆಗ್ತದೋ ಅಷ್ಟು ಸ್ವಲ್ಪ ಔಷಧಿಯ ಸಮಯ ಹೆಚ್ಚು ತಗೊಳ್ತದೆ. ಹಾಗೆ ಎಷ್ಟೋ ಜನರು ಈ ರೀತಿಯ ಕ್ರಾನಿಕ್ ಡಿಸ್ಕ್ ತೊಂದರೆಗಳು ಕಂಪ್ಲೀಟ್ ಗುಣ ಆಗ್ತದೆ ಅಂದರೆ ನಂಬುವುದಿಲ್ಲ. ಆದರೆ ಅದನ್ನು ನಾವು ಹೇಳಿದಂತೆ ಸರಿಯಾಗಿ ಪಾಲನೆ ಮಾಡಿಕೊಂಡು ಓರಲ್ ಮೆಡಿಕೇಷನ್ ಅಂದರೆ ಈ ನಾವು ಹೊಟ್ಟೆಗೆ ಕೊಡುವಂಥ ಔಷಧಿಯಲ್ಲಿ ಮೇಯ್ನಾಗಿ ಇನ್ಫ್ಲಮೇಷನನ್ನು ಕಡಿಮೆ ಮಾಡುವಂಥದ್ದು, ಇಮ್ಯುನೋಮಾಡ್ಯುಲೇಟರ್ಸ್, ಆ್ಯಂಟಿ ಆಕ್ಸಿಡೆಂಟ್ ರಿಚ್, ಹಾಗೆ ಅಲ್ಲಿ ಏನು ಇಂಡ್ಯೂರೇಷನ್ಗಳೆಲ್ಲ ಆಗಿರ್ತದೋ ಅಲ್ಲಿ ಟಿಶ್ಯೂಗಳೇನು ಹಾರ್ಡ್ ಆಗಿರ್ತದೋ ಅದನ್ನು ನ್ಯಾಚುರಲಿ ನಮ್ಮ ಔಷಧಿ ತಗೊಂಡ ಹಾಗೆ ಅದನ್ನು ನಾರ್ಮಲ್ ಟಿಶ್ಯೂಗೆ ಕನ್ವರ್ಟ್ ಮಾಡುವಂಥ ಮೂಲಿಕೆಗಳು ಇಂಥದನ್ನೆಲ್ಲ ಸಂಯೋಜನೆ ಮಾಡಿ ನಾವು ಕೊಡುವಂಥದ್ದು. ಅದು ದೀರ್ಘ ಸಮಯದಲ್ಲಿ ತಗೊಂಡಾಗ ಅದು ಗುಣ ಆಗಲಿಕ್ಕೆ ಸಹಾಯ ಆಗುವಂಥದ್ದು. ಈ ರೀತಿ ಯಾರು ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿಕೊಂಡು ತಗೊಳ್ತಾರೋ ಅವರಿಗೆ ಈ ಡಿಸ್ಕಿನ ಸಮಸ್ಯೆ ಗುಣ ಆಗಲಿಕ್ಕೆ ಸಾಧ್ಯ ಇದೆ. ಹಾಗೆ ಇನ್ನು ಡಿಸ್ಕಿನ ಸಮಸ್ಯೆಯಂತೆ ಕಾಣುವಂಥ ಹಲವು ಸಮಸ್ಯೆಗಳು, ಇಂಟರ್ವರ್ಟೆಬ್ರಲ್ ಡಿಸ್ಕ್ ಪ್ರೊಲ್ಯಾಪ್ಸ್ನದು ನಾನೀಗ ಹೇಳಿದಂಥದ್ದು, ಅದರಂತೆ ಕಾಣುವಂಥದ್ದು ಒಂದು ಡಿಜನರೇಷನ್. ಅದು ಡಿಸ್ಕ್ ಪ್ರೊಲ್ಯಾಪ್ಸ್ ಎಲ್ಲದಿದ್ದರೂ ಅದರಲ್ಲಿ ಕೂಡ ಡಿಜನರೇಷನಿಂದಾಗಿ ಪ್ರೊಲ್ಯಾಪ್ಸ್ ಆಗ್ತದೆ. ಇನ್ನು ಸ್ಪಾಂಡಿಲೋ ಲಿಸ್ಟೆಸಿಸ್ ಅಂದರೆ ಅದು ಅಲ್ಲಿ ಸಮಸ್ಯೆಗಳು ಡಿಸ್ಕಿನ ಸಮಸ್ಯೆಯಂತೆ ಇದ್ದರೂ ಕೂಡ ಅದು ಈ ವರ್ಟೆಬ್ರಾದ ಈ ಲಾಕಿಂಗ್ ಸಿಸ್ಟಮ್ ಅದರ ಸ್ಪೈನ್ ಹತ್ತಿರದಲ್ಲಿ ಸಣ್ಣ ಫ್ರ್ಯಾಕ್ಚರ್ ಥರ ಆಗಿ ಅದು ಅದರಿಂದ ಕೀಲು ತಪ್ಪಿ ಒಂದು ಅಲೈನ್ಮೆಂಟ್ ತಪ್ಪಿರುವಂಥದ್ದು. ಇದಕ್ಕೆ ಕಂಪ್ಲೀಟ್ ಗುಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್ಜರಿ ಮಾಡುವಂಥದ್ದು ಬುದ್ಧಿವಂತಿಕೆ ಖಂಡಿತ ಅಲ್ಲ. ಅದು ಅತೀವ ಸ್ಪೈನಲ್ ಕಾರ್ಡ್ನ ಮೇಲೆ ಅಂದರೆ ಮೈಲಿನೋಪತಿ ಇದ್ದರೆ ಮಾತ್ರ ಅದನ್ನು ಸರ್ಜರಿಗೆ ಕೈ ಹಾಕಬೇಕು. ಇಲ್ಲದಿದ್ದರೆ ಅದನ್ನು ಔಷಧಿ ಮತ್ತು ಕೆಲವೊಂದು ವ್ಯಾಯಾಮಗಳು, ಈ ಪಂಚಕರ್ಮ ಚಿಕಿತ್ಸೆಗಳು ಮಾಡುವ ಮೂಲಕ ಬಹಳ ಚೆನ್ನಾಗಿ ಕಂಟ್ರೋಲಿಗೆ ತರಲಿಕ್ಕೆ ಆಗ್ತದೆ. ಹಾಗೆ ಇನ್ನು ಸೊಂಟ ನೋವಿನ ಹಾಗೆ ಬರುವಂಥದ್ದು ಡಿಸ್ಕೋಜೆನಿಕ್ ಪೇಯ್ನ್. ಹಾಗೆ ಡಿಸ್ಕೋಜೆನಿಕ್ ಪೇಯ್ನ್ ಅಂದರೆ ಡಿಸ್ಕಿನದ್ದು ಇನ್ಫ್ಲಮೇಷನ್, ಅದಕ್ಕೂ ಕೂಡ ಚಿಕಿತ್ಸೆ ಸಾಮಾನ್ಯ ಒಂದೇ ರೀತಿ. ಯಾಕೆಂದರೆ ಅದಕ್ಕೂ ಕೂಡ ಈ ಇನ್ಫ್ಲಮೇಷನನ್ನು ಕಡಿಮೆ ಮಾಡುವಂಥ ಇಮ್ಯುನೋಮಾಡ್ಯುಲೇಷನ್ಗಳು ಇತ್ಯಾದಿಗಳೆಲ್ಲ ಬೇಕಾಗ್ತದೆ. ನಾವು ಸಾಮಾನ್ಯ ಯಾವ ರೀತಿ ರುಮೆಟಾಯ್ಡ್ ಆರ್ಥರೈಟಿಸನ್ನೆಲ್ಲ ಚಿಕಿತ್ಸೆ ಮಾಡ್ತೇವೋ ಅದೇ ಕ್ರಮದಲ್ಲಿ ಅದನ್ನು ಚಿಕಿತ್ಸೆ ಮಾಡ್ತೇವೆ. ಹಾಗೆ ಇನ್ನು ಸೊಂಟ ನೋವೇ ಆಗಿ ಬರುವಂಥದ್ದು ರ್ಯಾಡಿಕ್ಯುಲೋಪತಿ ಇರಬೇಕು ಅಂತಿಲ್ಲ. ಸೊಂಟ ನೋವು ಕೆಳ ಹಿಡಿತ ಗಟ್ಟಿರುವಂಥದ್ದು, ಬೆಳಿಗ್ಗೆ ಹೇಳುವಾಗ ಯಾವಾಗಲೂ ಸೊಂಟ ನೋವು, ಆ್ಯಂಕಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳುವಂಥದ್ರಲ್ಲಿ
ಕೇವಲ ಬೆಳಿಗ್ಗೆ ಏಳುವಾಗ ಸೊಂಟ ನೋವು ಜಾಸ್ತಿ ಇರುವಂಥದ್ದು ಮತ್ತು ಸ್ವಲ್ಪ ಕಡಿಮೆ ಆಗುವಂಥದ್ದು ದೀರ್ಘಕಾಲಿಕ ಸೊಂಟ ನೋವಾಗಿ ಈ ಆ್ಯಂಕ್ಲೋಸಿಂಗ್ ಸ್ಪಾಂಡಿಲೈಟಿಸಲ್ಲಿ ಕೂಡ ಬರ್ತದೆ. ಅದು ಕೂಡ ಹಾಗೆ ಈ ರುಮೆಟಾಯ್ಡ್ ಆರ್ಥರೈಟಿಸನ್ನು ಹೇಗೆ ಚಿಕಿತ್ಸೆ ಮಾಡ್ತೇವೆ ಅದೇ ರೀತಿ ದೀರ್ಘ ಸಮಯ ಚಿಕಿತ್ಸೆ ಮಾಡುವಂಥ ಸಮಸ್ಯೆ. ಇದೆಲ್ಲ ಡಿಸ್ಕಿನ ಸಮಸ್ಯೆಗಳೇ ಆಗಿರೋದಿಲ್ಲ, ಆದರೆ ಡಿಸ್ಕಿನ ಸಮಸ್ಯೆಯಂತೆ ಎಷ್ಟೋ ಸಲ ಕಾಣ್ಬೋದು, ಸೊಂಟ ನೋವೇ ಆಗಿರ್ತದೆ, ಆದರೆ ಅದರ ಸಮಸ್ಯೆ ಬೇರೆ ಇರ್ತದೆ. ಹಾಗೆ ಸ್ಯಾಕ್ರೋಇಲಿಯೈಟಿಸ್, ಕ್ರಾನಿಕ್ ಸ್ಯಾಕ್ರೋಇಲಿಯೈಟಿಸ್ ಇದ್ದಾಗ ಅದು ಕೂಡ ಎಷ್ಟೋ ಸಲ ಮಿಮಿಕ್ ಮಾಡ್ತದೆ. ಹಾಗೆ ಹಿಪ್ ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಇದ್ದಾಗಲೂ ಎಷ್ಟೋ ರೋಗಿಗಳು ಅದನ್ನು ಡಿಸ್ಕಿನ ಸಮಸ್ಯೆ ಅಥವಾ ಸೊಂಟ ನೋವು ಅಂತೇಳಿ ಭಾವಿಸಿಕೊಂಡು ಸೊಂಟ ನೋವು ಅಂತಲೇ ಅದನ್ನು ಅವರಷ್ಟಕ್ಕೆ ಔಷಧಿ ತಗೊಳ್ಳೋದೆಲ್ಲ ಇರ್ತದೆ. ಆದರೆ ಇದೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ಕಾಣುವಂಥ ಸಮಸ್ಯೆಗಳು ಮಾತ್ರ ಆಗಿರ್ತದೆ. ಹಾಗೆ ಸ್ಟ್ರೈನಿಂದ ಬರುವಂಥದ್ದು ಅಂದರೆ ಕಂಟಿನ್ಯೂಸ್ ವರ್ಕ್ ಸ್ಟ್ರೈನ್ ಎಲ್ಲ ಮಾಡೋದ್ರಿಂದ ಓವರ್ ಸ್ಟ್ರೆಸ್ನಿಂದಲಾಗಿ ಈ ನೋವುಗಳು ಶರೀರದಲ್ಲಿ ಕಾಣುವಂಥದ್ದು ಇರ್ತದೆ. ಆವಾಗ ಕೂಡ ಈ ಲೋ ಬ್ಯಾಕ್ ಪೇಯ್ನ್ ಥರ ಕಾಣ್ಬೋದು. ಫೈಬ್ರೋಮಯಾಲ್ಜಿಯಾದವರಿಗೆ ಸ್ವಲ್ಪ ಕೆಲಸ ಮಾಡಿದರೆ ಲೋ ಬ್ಯಾಕ್ ಪೇಯ್ನ್ ಜಾಸ್ತಿ ಇರ್ಬೋದು. ಅದು ಬೇಸಿಕಲಿ ಡಿಸ್ಕಿನ ಸಮಸ್ಯೆ ಇರಲಿಕ್ಕಿಲ್ಲ, ಆದರೆ ಅವರಿಗೆ ಸೊಂಟ ನೋವಲ್ಲದೆ ಬೇರೆ ಬೇರೆ ಗಂಟುಗಳಲ್ಲಿ, ಕುತ್ತಿಗೆ ಮತ್ತು ಮೊಣಗಂಟು ಇತ್ಯಾದಿ ಎಲ್ಲ ಕಡೆ ಇರ್ಬೋದು. ಆದರೆ ಎದುರು ಬಗ್ಗೆ ಭಾರ ಎತ್ತುದು ಇಂಥದ್ದೆಲ್ಲ ಮಾಡಿದರೆ ಮಾತ್ರ ಸೊಂಟ ನೋವೆಲ್ಲ ಜಾಸ್ತಿ ಆಗ್ಬೋದು. ಆ ರೀತಿ ಡಿಸ್ಕಿನ ಸಮಸ್ಯೆಯಂತೆ ಕಾಣುವಂಥ ಎಷ್ಟೋ ಲೋ ಬ್ಯಾಕ್ ಪೇಯ್ನ್ಗಳು ಇರ್ತದೆ. ಅದನ್ನು ನಾವು ನೋಡಿಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡಬೇಕಾಗ್ತದೆ. ಆದರೆ ಈ ಡಿಸ್ಕಿನ ಸಮಸ್ಯೆ ಏನಿದೆಯೋ ಅದನ್ನು ಕ್ರಾನಿಕ್ ಆಗಿರುವವರು, ಈ ಎಕ್ಯೂಟ್ ಇದ್ದದನ್ನು ಬಹಳ ಚೆನ್ನಾಗಿ ಗುಣ ಆಗ್ತದೆ. ಎಕ್ಯೂಟ್ ಇದ್ದಾಗ ಬೆಡ್ ರಿಡನ್ ಆಗಿದ್ದವರು 99% ಅವರು ಗುಣ ಮಾಡ್ಕೊಳ್ತಾರೆ. ಯಾಕಂದರೆ ಅವರಿಗೆ ಬೆಡ್ ರೆಸ್ಟ್ ತಗೊಳ್ಳೋದೇ ಬೇರೆ ದಾರಿ ಇಲ್ಲ. ಈ ಬೆಡ್ ರೆಸ್ಟ್ ತಗೊಂಡಾಗ ಫ್ರೆಶ್ ಗಾಯಗಳಾದಾಗ, ಅಂದರೆ ಅಲ್ಲಿ ಫ್ರೆಶ್ ಡ್ಯಾಮೇಜ್ ಆದಾಗ ಹೀಲಿಂಗ್ ಕೆಪಾಸಿಟಿ ಬಾಡಿಯದು ಬಹಳ ಚೆನ್ನಾಗಿರ್ತದೆ. ಅದು ಆ ಗಾಯ ಆದ ಕೂಡಲೇ ಅಲ್ಲಿ ಒಳಗಡೆ ಡಿಸ್ಕಿಗೆ ಡ್ಯಾಮೇಜ್ ಆದ ಕೂಡಲೇ ಚೆನ್ನಾಗಿ ರೆಸ್ಟ್ ತಗೊಳ್ಳೋದ್ರಿಂದ ಅದರ ಹೀಲಿಂಗ್ ಕೂಡ ಬಹಳ ಫಾಸ್ಟ್ ಇರ್ತದೆ. ಅಲ್ಲಿ ನಮ್ಮ ಚಿಕಿತ್ಸೆಯ ಪ್ರಭಾವದ ಜೊತೆಯಲ್ಲಿ ಬಾಡಿಯ ನ್ಯಾಚುರಲ್ ಹೀಲಿಂಗ್ ಅದಕ್ಕೆ ಬಹಳ ಹೆಚ್ಚು ಪ್ರಯೋಜನ ಕೊಡುವಂಥದ್ದು. ಆದರೆ ಒಂದು ಸಲ ಅದು ಕ್ರಾನಿಕ್ ಡಿಸ್ಕಿನ ಸಮಸ್ಯೆಯಾಗಿ ನಾವು ಕನ್ವರ್ಟ್ ಮಾಡಿದರೆ ಅದಕ್ಕೆ ಸರಿಯಾದ ಸತತ ಚಿಕಿತ್ಸೆಯ ಅಗತ್ಯ ಇರ್ತದೆ. ಅದನ್ನು ಕ್ಯೂರ್ ಮಾಡಬೇಕಿದ್ರೆ, ಇಲ್ಲದಿದ್ದರೆ ನಾನು ಹೇಳಲಿಕ್ಕಿದೆ, ಇದು ವೈದ್ಯರಿಂದ ವೈದ್ಯರಿಗೆ ಅಲ್ಲಿ ಟ್ರೈ ಮಾಡಿದೆ 2 ತಿಂಗಳು, ಇಲ್ಲಿ 3 ತಿಂಗಳು ಟ್ರೈ ಮಾಡಿದೆ, ಇಲ್ಲಿ 1 ತಿಂಗಳು ಟ್ರೈ ಮಾಡಿದೆ, ಇನ್ನೊಂದು ಕಡೆ ಮಾಡಿದೆ ಅಂಥೇಳಿ ವೈದ್ಯರಿಂದ ವೈದ್ಯರಿಗೆ ಸುತ್ತುವಂಥ ರೋಗಿಗಳಾಗ್ತಾರೆ ವಿನಃ ಅದು ಕಂಪ್ಲೀಟ್ ಗುಣ ಆಗಲಿಕ್ಕೆ ಅದು ಸರಿಯಾದ ಚಿಕಿತ್ಸೆಯ ವಿನಃ ಅದು ಕೇಳೋದಿಲ್ಲ. ಹಾಗಾಗಿ ಈ ಡಿಸ್ಕಿನ ಸಮಸ್ಯೆ ಬಂದಾಗ ಅದು ಗುಣವಾಗದ ರೋಗ ಅಂತ ಅದನ್ನು ಬಿಡೋದ್ರಿಂದ ಅದಕ್ಕೆ ಬೇಕಾದ ಚಿಕಿತ್ಸೆ, ಪಂಚಕರ್ಮ ಬೇಕಿದ್ದರೆ ಪಂಚಕರ್ಮ, ಸರಿಯಾಗಿ ಓರಲ್ ಮೆಡಿಕೇಷನ್ಸ್, ವ್ಯಾಯಾಮ ಅಂತ ಹೇಳಿದರೆ ಅದಕ್ಕೆ ಈ ಸ್ಪೈನಲ್ ಮಸಲ್ಸ್ ನಮ್ಮ ಬೆನ್ನ ಹುರಿಯ ಮೇಲೆ ನಾವು ಬಗ್ಗುವಾಗೆಲ್ಲ ಬೆನ್ನ ಹುರಿಗೆ ಬಲ ಬೀಳದ ಹಾಗೆ ಸೈಡ್ನ ಮಸಲ್ಗಳನ್ನು ಗಟ್ಟಿ ಮಾಡುವಂಥದ್ದು. ಹಾಗೆ ಡಿಸ್ಕ್ಗಳಿಗೆ ಸ್ಟ್ರೆಚಿಂಗ್, ಅದನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡುವಂಥ ವ್ಯಾಯಾಮಗಳು, ಇದನ್ನೆಲ್ಲ ಹೇಳಿಕೊಡ್ತೇವೆ. ಅದನ್ನು ಜೀವನ ಪರ್ಯಂತ ಮಾಡುವಂಥದ್ದು, ಅದನ್ನೆಲ್ಲ ಬಿಡಲಿಕ್ಕಿಲ್ಲ. ಇಂಥ ವ್ಯಾಯಾಮಗಳನ್ನು ಜೀವನ ಪರ್ಯಂತ ಮಾಡುವಂಥದ್ದು, ಅಗತ್ಯ ಇರುವಷ್ಟು ಸಮಯ ಔಷಧಿಯನ್ನು ತಗೊಳ್ಳುವಂಥದ್ದು, ಹಾಗೆ ಅಗತ್ಯ ಇರುವಷ್ಟು ರೆಸ್ಟ್ ಅಂತ ಹೇಳಿದರೆ ಅತೀವ ಒತ್ತಡದ ಕೆಲಸಗಳನ್ನು ಮಾಡದೇ ಇರುವಂಥದ್ದು. ಇಂಥದ್ದೆಲ್ಲ ಮಾಡಿದರೆ ಡಿಸ್ಕಿನ ಬಹಳ ಕ್ರಾನಿಕ್ 20-25 ವರ್ಷ ಹಳೆ ಡಿಸ್ಕಿನ ಸಮಸ್ಯೆಗಳು ನಮ್ಮಲ್ಲಿ ಬಂದವರು ಆ ನಿರ್ದಿಷ್ಟ ಸಮಯದ ಸರಿಯಾದ ರೆಜಿಮೆನನ್ನು, ಚಿಕಿತ್ಸೆಯನ್ನು ಮಾಡಿದಾಗ ಸಂಪೂರ್ಣ ಗುಣ ಆಗೋದು ನಾವು ನಿತ್ಯ ನೋಡ್ತೇವೆ. ಹಾಗೆ ಯಾರದನ್ನು ಫಾಲೋ ಮಾಡಲಿಕ್ಕೆ ಆಗೋದಿಲ್ವೋ ಅದು ನಾನಾಗೆ ಹೇಳಿದಾಗೆ 10, 11, 12, 13ನೇ 14ನೇ ವೈದ್ಯರಾಗ್ತಾರೆ ವಿನಃ ಅದು ಅವರಿಗೆ ಗುಣ ಆಗಲಿಕ್ಕೆ ಕೇಳೋದಿಲ್ಲ. ಹಾಗಾಗಿ ಕ್ರಾನಿಕ್ ಡಿಸ್ಕಿನ ಸಮಸ್ಯೆ ಇರುವವರು ಸರಿಯಾದ ಚಿಕಿತ್ಸೆ ಮಾಡಿಕೊಂಡು ಸರಿಯಾದ ಅದಕ್ಕೆ ಸಮಯ ಕೊಟ್ಟುಕೊಂಡು ಅದು ಗುಣ ಆಗುವವರೆಗೆ ಚಿಕಿತ್ಸೆಯನ್ನು ತಗೊಳ್ಳುವಂಥದ್ದು ಬುದ್ಧಿವಂತಿಕೆ. ಹಾಗೆ ನಮ್ಮಲ್ಲಿ ಉಕ್ಕಿನಡಕ ಆಯುರ್ವೇದದಲ್ಲಿ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ವ್ಯವಸ್ಥೆ, ಔಷಧೀಯ ಚಿಕಿತ್ಸೆ, ಅದು ಇದು ಎಲ್ಲ ವ್ಯವಸ್ಥೆಗಳು ಇದೆ. ಬಹಳ ಜನರು ಇದರಿಂದ ಪ್ರಯೋಜನವನ್ನು ನಿರಂತರ ಪಡಿತಾರೆ. ಆದರೆ ಒಂದೇ ಸಮಸ್ಯೆ ಅಂತ ಹೇಳಿದರೆ ಈ ಬಹಳ ಕ್ರಾನಿಕ್ ಕೇಸುಗಳಲ್ಲಿ ಅದು ಗುಣ ಆಗ್ತದೆ ಅಂತ ಹೇಳುವಾಗ ನೆಗಾಡುವವರೇ ಜಾಸ್ತಿ. ಎಲ್ಲರೂ ಹೇಳ್ತಾರೆ ನನಗೆ ಹಾಗೆ, ಆದರೆ ಎಲ್ಲಿಯೂ ಗುಣ ಆಗಲಿಲ್ಲ, ನನಗೆ ನಿಮ್ಮನ್ನೊಂದು ಸಲ ನೋಡುವ ಅಂತ ಬಂದದ್ದು ಅಂಥೇಳಿ. ಆವಾಗ ಅವರಿಗೆ ವಿವರಿಸಿ ಹೇಳಿದಾಗ ಎಷ್ಟೋ ಜನ ಅದನ್ನು ಚಾಚೂ ತಪ್ಪದೆ ಪಾಲಿಸಿ ಗುಣಪಡಿಸ್ಕೊಳ್ತಾರೆ. ಹಾಗಾಗಿ ಇಂತಹ ಸಮಯದಲ್ಲಿ ಅದನ್ನು ಬಹಳ ಯೋಚಿಸಿ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಪಡೆಯುವಂಥದ್ದೇ ಬುದ್ಧಿವಂತಿಕೆ. ಈ ವಿಡಿಯೋ ಎಲ್ರಿಗೂ ಪ್ರಯೋಜನ ಆಗಿರ್ಬೋದು ಅಂತ ಭಾವಿಸ್ತೇನೆ. ನಮಸ್ಕಾರ.